ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಇನ್ನೇನು 3ನೇ ತಾರೀಕು ಸಾಯಂಕಾಲ DK ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯರ ಯುಗ ಅಂತ್ಯ ಆಯಿತು. ಆದರೆ ರಾಜಕೀಯ ಇನ್ನೂ ಅದೇ, ಆ ಮದ್ದು ಬೇರೆ. ಆದರೆ ನಿಜವಾಗಿಯೂ ಇವತ್ತು ಗಾಬರಿಗೊಂಡವ್ರು ಯಾರಪ್ಪ ಅಂತಂದರೆ, ಧರ್ಮಸ್ಥಳದ ಅನ್ಯಾಯಕ್ಕೊಳಗಾದ, ಸತ್ತವರ, ಹತ್ಯೆ ಒಳಗಾದವರ, ರೇಪಾಗಿ ಹತ್ಯೆ ಒಳಗಾದವರ ಈ ಜನರ ಕುರಿತಾಗಿ ಹೋರಾಟ ಮಾಡುತ್ತಿರುವಂಥ, ಅಲ್ಲಿಯ ಶವಗಳ ಕುರಿತಾಗಿ ಹೋರಾಟ ಮಾಡುತ್ತಿರುವಂಥ, ಅಲ್ಲಿಯ ಸೌಜನ್ಯಗಳ ಕುರಿತು ಹೋರಾಟ ಮಾಡುತ್ತಿರುವಂಥ, ಪದ್ಮಲತಾಳ ಕುರಿತಾಗಿ ಹೋರಾಟ ಮಾಡುವಂತಹ, ಅಲ್ಲಿಯ ಯಮನಾಳ ಕುರಿತಾಗಿ ಹೋರಾಟ ಮಾಡುವಂತಹ, ಅಲ್ಲಿ ಇವೆಲ್ಲ ಹತ್ಯೆಗಳಾಗಿದ್ದಾವೆ. ಆನೆ ಮಾವುತನ ಹತ್ಯೆ ಆಗಿದೆ, ಅವನ ಕುರಿತಾಗಿ ಹೋರಾಟ ಮಾಡುತ್ತಿರುವಂಥ. ಇದಷ್ಟೇ ಅಲ್ಲ, ಉಗ್ರಪ್ಪನವರ ರಿಪೋರ್ಟ್ ಪ್ರಕಾರ 477 ಜನ ಕಾಣೆಯಾಗಿದ್ದಾರಲ್ಲೇ, ಅಲ್ಲಿ ಸತ್ತು ಹೋಗಿದ್ದಾರೆ ಅನ್ನೋದು ರಿಪೋರ್ಟ್ಗಳು. ಇವ್ರ ಬಗ್ಗೆ ಪ್ರಶ್ನೆ ಮಾಡುತ್ತಿರುವಂಥ ಹೋರಾಟಗಾರರಿಗೆ ಈ SIT ನಿಂತು ಹೋಗ್ಬೋದಾ? ಈಗಾಗಲೇ SITನಿಂದ ಏನು ಉಪಯೋಗ ಆಗಿಲ್ಲ, ಆದರೂ ಒಂದು ತನಿಖೆ ಆಗ್ತದೆ ಅನ್ನೋದು ಆಗ್ತಾಯಿದೆ ಅನ್ನೋಂಥ ಸಮಾಧಾನ ಇತ್ತು. ಅದು ಇನ್ನು ಬಂದಾಗಿ ಹೋಗ್ಬಿಡ್ತದನ. ಯಾಕಂದ್ರೆ ನಮ್ಮ DK ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ನಂಬಿಕೆ ಇಟ್ಟಂಥವ್ರು, ಮಠ ಮಾನ್ಯಗಳನ್ನು ಗೌರವಿಸುವಂಥವ್ರು, ದೇವಸ್ಥಾನಗಳನ್ನು ಗೌರವಿಸುವಂಥವ್ರು, ಅಪಾರವಾಗಿ ಗೌರವಿಸುವಂಥವ್ರು. ಅದು ಅಂಧಭಕ್ತಿನೋ, ಮೂಢಭಕ್ತಿನೋ, ಸಹಜ ಭಕ್ತಿನೋ ಅವ್ರಿಗೆ ಬಿಟ್ಟಂಥದ್ದು. ಈಗಾಗಲೇ ಈ ತನಿಖೆ ಕುರಿತಾಗಿ, ಈ ಹಿಂದೂ ಹೋರಾಟಗಾರ ಕುರಿತಾಗಿ ಇದೊಂದೆಲ್ಲ ಷಡ್ಯಂತ್ರ ಅಂತ ಹೇಳಿದಂಥವ್ರು, ಅರಬತ್ತೆಲೆಯಾಗಿ ಧರ್ಮಸ್ಥಳಕ್ಕೆ ನಡೆದುಕೊಂಡಂಥವ್ರು, ದೈವಿ ಭಕ್ತರಾಗಿ ಅವರು ಈ ತನಿಖೆಯನ್ನು ಮುಂದುವರಿಸ್ತಾರ ಅನ್ನೋಂಥ ಪ್ರಶ್ನೆ ಎಲ್ಲ ಹೋರಾಟಗಾರರಿಗೆ. ಕೊಂದವರು ಯಾರು ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇಡೀ ನಾಡಿನ ತುಂಬ ಜನ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾಯಿದ್ದಾರೆ. ಆದರೆ ಇದನ್ನೆಲ್ಲ ಲೀಡ್ ಮಾಡ್ಕೊಂಡು ತೊಗೊಂಡು ಹೋಗುತ್ತಿರುವಂಥ ಒಂದು ಹೋರಾಟಗಾರ ಸಂಘಟನೆಯ ಮುಖ್ಯಸ್ಥರಾದಂಥ ತಿಮ್ರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ರವಿ ಪ್ರಸನ್ನ ಆಗಿರ್ಬೋದು, ಇನ್ನುಳಿದ ಅನೇಕ ತಮ್ಮಣ್ಣಾಗಿರ್ಬೋದು, ಇನ್ನೂ ಅನೇಕ ಹೋರಾಟಗಾರರು ಇವತ್ತು ವಿಶ್ವಾಸನ ಕಳ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಏನೂ ಮಾಡಲಿಲ್ಲ, ಒಂದು ನೇಮಿಸಿದರು SIT. ಇವರು ಅದನ್ನು ಕಿತ್ತಾಕ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಲಿಕ್ಕೆ ಶುರುವಾಗಿಬಿಟ್ಟದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ DK ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಎಲ್ಲರೂ ಕುತೂಹಲ ಆಗಿದೆ. ಆದರೆ ಮ್ಯಾಕ್ಸಿಮಮ್ ಜನ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲೆಲ್ಲ ಕೊಂದವರು ಯಾರಪ್ಪ, ಸತ್ತವರು ಯಾರು, ಅವುಗಳನ್ನ ಹೆಣಗಳನ್ನ ಹೋಗದವ್ರು ಯಾರು, ಎಳೆಯ ಮಕ್ಕಳ ಮೇಲೆ ರೇಪ್ ಮಾಡಿದವರು ಯಾರು, ಸೌಜನ್ಯಾಳ ಹತ್ಯೆ ಮತ್ತು ರೇಪ್ ಮಾಡಿದವರು ಯಾರು, ಇದೆಲ್ಲ ಮುಚ್ಚಿ ಹೋಗ್ತದನ? ಕುಸುಮಾವತಿ ಅವರ ಹೋರಾಟ ಕಳೆದ 10-15 ವರ್ಷಗಳಿಂದ ನಿರಂತರ ನಡೆದು ಬಂದಂಥ ಹೋರಾಟ, 13-14 ವರ್ಷ, ಅದಕ್ಕೊಂದು ಅಂತ್ಯ ಇದೆಯಾ? ನ್ಯಾಯ ಸಿಗ್ತದನ? ಬಾಲಣ್ಣವ್ರು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅವರ ಪರವಾಗಿ, ಅವ್ರಿಗೆ ನ್ಯಾಯ ಸಿಗ್ತದನ? ಈಗಾಗಲೇ ಕೋರ್ಟ್ ಮ್ಯಾಟ್ರೂ ಆಗ್ಯದ. ಆದರೆ ತೀವ್ರತರವಾಗಿ ತನಿಖೆಯಾಗಿ ಈ ಎಲ್ಲ ಘಟನೆಗಳು 3 ಯಾರು, ಅದರಲ್ಲೂ ಭೂ ಹಗರಣಗಳಿಂದ ಸಾಕಷ್ಟು ಆಗಿದ್ದಾವಲ್ಲೇ. ಅಲ್ಲಿ ಸೋಮನಾಥ್ ನಾಯಕರ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಜಕಾರಣಿಗಳ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೋರ್ಟ್ ಮೂಲಕ, ನ್ಯಾಯಾಂಗದ ಮೂಲಕ ಮುಗಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಅವ್ರಿಗೂ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ಹೋರಾಟಗಾರರು ಇವತ್ತು ಅತಂತ್ರರಾಗಿದ್ದಾರೆ. DK ಶಿವಕುಮಾರ್ ಅವರಾದರೆ ಮೊದಲೇ ದೈವ ಭಕ್ತರು, ಧರ್ಮಸ್ಥಳದ ಮೇಲೆ ಅಪಾರವಾದ ನಂಬಿಕೆ ಉಳ್ಳಂಥವರು. ಅವರು ಈ ಸತ್ಯವನ್ನು ಹುಡುಕ್ಲಿಕ್ಕೆ ಹಚ್ತಾರ. ಯಾಕಂದ್ರೆ ಇದು ದೇವಸ್ಥಾನ ಹೆಸರು ಕೆಡಿಸುವಂಥ ಒಂದು ಮೂಮೆಂಟ್ ಅಂತೇಳಿ ಈಗಾಗಲೇ ಈ ಪರ ಇದ್ದಂಥದ್ದು, ಧರ್ಮಸ್ಥಳದ ಈ ಕೊಲೆಗಳ ಪರ ಇದ್ದಂಥ ಜನ, ಅದರಲ್ಲೂ ಗೋಧಿ ಮೀಡಿಯಾ ಅಂತ ಕರೆಯುವಂಥ ಜನ ಅವ್ರು ನಂಬ್ತಾ ಇದ್ದಾರೆ. ಮತ್ತು ಎಲ್ಲ ರಾಜಕೀಯ ಪಕ್ಷಗಳು, ಇವತ್ತಿನ ಎಲ್ಲ ರಾಜಕೀಯ ಪಕ್ಷ ಒಂದಲ್ಲ ಎರಡಲ್ಲ, ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ BJP ಆಗಿರ್ಬೋದು, ಅದರ ಜೊತೆಗೆ JDS ಆಗಿರ್ಬೋದು, ಎಲ್ಲರೂ ದೈವಿ ಭಕ್ತರು. ಆದರೆ ಮೂಢ ದೈವಿ ಭಕ್ತರಾಗಿಬಿಟ್ಟಿದ್ದಾರೆ. ಇವತ್ತು ಯಾರಾದರೂ ಇರಲಪ್ಪ, ತಪ್ಪಿತಸ್ಥ ಶಿಕ್ಷೆ ಆಗ್ಬೇಕಂತ ಯಾರೊಬ್ಬರು ಹೇಳ್ತಾ ಇಲ್ಲ. DK ಶಿವಕುಮಾರ್ ಅವರು ಹೇಳಿಲ್ಲ, ಸಿದ್ದರಾಮಯ್ಯರು ಹೇಳಿಲ್ಲ. ಅದೇ ಕಾಲಕ್ಕೆ ನಮ್ಮ ಪರಮ ದೈವಿ ಭಕ್ತರಾದಂಥ ಈ ನಮ್ಮ ಏನಪ್ಪ ಅಂತಂದರೆ ಗೌಡರು
ಕುಮಾರಸ್ವಾಮಿಗಳು ಅವರು ಇವತ್ತಿನವ್ರಿಗೆ ಹೇಳಿಲ್ಲ, ದೇವೇಗೌಡರು ಹೇಳಿಲ್ಲ. ಹೀಗಾಗಿ ಈ ರಾಜಕಾರಣಿಗಳಿಂದ ತನಿಖೆ ಆಗ್ತದೆ ಅನ್ನೋದು ಸುಳ್ಳು. ಅದು ಏನೋ ಮೂವತ್ತೆ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿ ಅಲ್ಲಿದ್ದಾರೆ ಇವತ್ತು SITಗೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಲಿಮಿಟೇಷನ್ಸ್ ಇದ್ದಾವೆ. ಸರ್ಕಾರ ಸಹಕಾರ ಇಲ್ಲ, ಕೋಆಪ್ರೇಷನ್ ಇಲ್ಲ. ಅದೇ ಕಾಲಕ್ಕೆ ಅಲ್ಲಿ ಸ್ಥಳೀಯವಾಗಿದ್ದಂಥ ಅದರ ಪರ ಇದ್ದಂಥ ಮೀಡಿಯಾದ ಸಪೋರ್ಟ್ ಅವ್ರಿಗಿಲ್ಲ. ಹೀಗಾಗಿ ಏನು ಮಾಡಬೇಕು ಅನ್ನೋದು ಸಹಿತ ಅವರಿಗೆ ಪ್ರಾಬ್ಲಮ್ ಆಗಿದೆ ಇವತ್ತು. ಅದು ಜೀವಂತಿಟ್ಟಿದ್ದಾರೆ. ಈಗಾಗಲೇ FSL ರಿಪೋರ್ಟು ಬಂದದ್ದು, ಏನು ನಡೆಸಿದ್ದಾರೆ. ಅದೇ ಕಾಲಕ್ಕೆ ಆ ಗುಡ್ಡದ ಬಗ್ಗೆ, ಬಂಗ್ಲೆ ಗುಡ್ಡದ ಬಗ್ಗೆ ಇನ್ನೊಮ್ಮೆ ಮತ್ತೊಮ್ಮೆ ಸಂಶೋಧನೆ ಮಾಡ್ತಾ ಇದ್ದಾರೆ, ಶೋಧಿಸ್ತಾ ಇದ್ದಾರೆ. FSL ರಿಪೋರ್ಟ್ ಸರಿಯಾಗಿ ನೋಡ್ತಾ ಇದ್ದಾರೆ. ಆ FSL ರಿಪೋರ್ಟ್ದಲ್ಲಿ ಹೆಣ್ಣುಮಕ್ಕಳ ಮೂಳೆಗಳಿದ್ದಾವೆ, ತಲೆಬ್ರೋಡೆಗಳಿದ್ದಾವೆ ಅನ್ನುವಂಥ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸಣ್ಣ ವಯಸ್ಸಿನ ಮಕ್ಕಳ ಸತ್ತದ ಮೂಳೆಗಳ ಮೂಲಕ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಆ FSL ರಿಪೋರ್ಟ್ ಮೇಲೆ ಇನ್ನೂ ತನಿಖೆ ಮಾಡ್ತೀನಿ ಅನ್ನೋ ಮಾತುಕತೆ ಬರ್ತಾ ಇದ್ದಾವೆ. ಆದರೆ ಇಲ್ಲಿವರೆಗೆ ಆ ರಿಪೋರ್ಟಲ್ಲಿ ಏನೇನದ ಅಂತ ಹೊರಗೆ ಬಂದಿಲ್ಲ. ಬರೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ನಿಧಾನಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದರು ಇದನ್ನೆಲ್ಲ ಆ ಹೋರಾಟಗಾರರ ಮೇಲೆ ಅವ್ರ ತಲೆಗೆ ತಂದು ಕಟ್ಟುವಂಥ ಕೆಲಸವನ್ನು ಸಹಿತ ಈ SIT ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾವ ವ್ಯಕ್ತಿ ಈ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು ಅದು ಇತ್ತೀಚಿನ ಮೂಮೆಂಟ್ ನಿಮಗೆ ಗೊತ್ತದ. ಆ ಮೂಳೆಗಳಿದ್ದಾವ, ನೂರಾರಲ್ಲ ಸಾವಿರಾರು ಇದ್ದಾವ. ನಾನು ಸಾಕಷ್ಟು ಜನಗಳು ಹೋಗಿದ್ದೀನಿ ಅಂತ ಹೇಳಿದಂತಹ ಒಬ್ಬ ಆರಂಭದಲ್ಲಿ ಬಂದಿದ್ದ ಭೀಮ್ ಅಂತೇಳಿ, ನಂತರದಲ್ಲಿ ಅವನು ಚೆನ್ನೈ ಆಗಿದ್ದು ನೀವು ನೆನಪಿಟ್ಟಿದ್ದೀರಿ. ಆ ಎರಡು ಹೇಳಿಕೆಗಳಿಂದ ಇವತ್ತು ಮತ್ತು ಗೊಂದಲ ಗೋಜಲ ಎಲ್ಲ ಈ ನೆಲೆಗಟ್ಟಿನಲ್ಲೇ ಈ ಮೂಮೆಂಟ್ ಅದು ತನಿಖಾ ಮೂಮೆಂಟ್ ಏನಾಗ್ಬೋದು ಅನ್ನೋಂಥ ಭಯ ಎಲ್ಲರಿಗೂ ಕಾಡಲಿಕ್ಕತ್ತದ. ಯಾಕಂದರೆ ಯಾರೊಬ್ಬರು ಇದ್ರ ಮುಂದೆ ಬರ್ತಾನೆ ಇಲ್ಲ. ಸಾಕಷ್ಟು ವಿಡಿಯೋಗಳು ಬಂದು, ಮತ್ತಿನ ಫೋಟೋಸ್ ಬಂದು, ಎಲ್ಲ ಬಂದು, ಒಕ್ಕಲಿಗರುಗಳ ಬಗ್ಗೆ ಇದ್ದಂಥ ನಿರ್ಮಲಾನಂದ ಸ್ವಾಮೀಜಿಯವ್ರ ಜೊತೆ ಇದ್ದಂಥ ಫೋಟೋ ಬಂತು. ಆ ವ್ಯಕ್ತಿ ಚೆನ್ನೈ ಹೋಗಿದ್ದು, ಅಲ್ಲಿ ಹೇಳಿದ್ದು. ಅದೇ ಕಾಲಕ್ಕೆ ಮಟ್ಟಣ್ಣವ್ರ ಜೊತೆಗೆ ಅನೇಕ ಫೋಟೋಗಳಿದ್ದಾವೆ, ಅವು ವಿಡಿಯೋಗಳು ಸಹ ಹಾಕಿ ತೋರಿಸಿದರು. ಅವ್ನು ಮೊದಲು ಹೇಳಿದ್ದು, ನಂತರ ತನ್ನ ಚೇಂಜ್ ಮಾಡಿದ್ದು. ಒಬ್ಬ ದಲಿತ ಕುಟುಂಬದಿಂದ ಬಂದ ವ್ಯಕ್ತಿಗೆ, ಆ ಭಯದಲ್ಲಿ ಬದುಕಂಥ ವ್ಯಕ್ತಿಗೆ ನೇರವಾಗಿ ಈ ಮೂಲ ವ್ಯಕ್ತಿ ಯಾರಿದ್ದಾರೆ, ಈ ಒಂದು ದೇವಸ್ಥಾನದ ರಕ್ಷಣೆ ಹೆಸರಲ್ಲಿದ್ದಂಥ ವ್ಯಕ್ತಿಗಳ ವಿರುದ್ಧ ಹೇಳುವಂಥ ಮಾತಾಡುವಂಥ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದನ್ನು ಸಹಿತ ನಾವು ನೋಡಿದ್ದೀವಿ. ಹೀಗಾಗಿ ಇವತ್ತು ಹೋರಾಟಗಾರರು ನಿರಾಶೆಯಾಗಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಸಿಕ್ಕಂಥ ಈ ಮಿನಿಸ್ಟರ್ಶಿಪ್ದಿಂದಾಗಿ, CM ಶಿಪ್ದಿಂದಾಗಿ ಈ ತನಿಖೆ ನಿಲ್ತದನ, ಮುಚ್ಚಿ ಹೋಗ್ತದನ ಅನ್ನೋದು ಗಾಬರಿ ಆಗ್ತಾ ಇದ್ದಾರೆ. ಅದಕ್ಕೆ ಇವತ್ತು DK ಶಿವಕುಮಾರ್ ಅವರು ಈ ದಿಶೆಯಲ್ಲೇ ಈ ಎಲ್ಲ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಹತ್ಯೆ ಒಳಗಾದವರು ಯಾರು, ಅದನ್ನು ಮಾಡಿದವರು ಯಾರು ಅವರು ತೋರಿಸೋದು ಅವ್ರ ಕರ್ತವ್ಯ. ಸಂವಿಧಾನಬದ್ಧ ಹಕ್ಕು ಮತ್ತು ಕರ್ತವ್ಯ ಎರಡೂ ಇದ್ದಾವೆ ಅವರು. ಯಾಕಂದ್ರೆ ಇಲ್ಲಿ ಮಾಡಿದವರೆಲ್ಲ ಗೊತ್ತಾಯ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಯಾರು ನಮ್ಗೆ ಗೊತ್ತಾದರೆ ಒಂದು ನ್ಯಾಯ ಸಿಕ್ಕಂಗೆ ಆಗ್ತದೆ. ಸತ್ತಂಥ ಪಾಪಲ್ಲೇ ಕೊಲೆಗೆ ಒಳಗಾದಂಥ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಯಾರು ಆಗಿದ್ದಾರೆ ಏನು, ಅವ್ರು ನಿಜವಾಗಿ ಅವ್ರು ಬಂದಲ್ಲೇ ತ್ಯಾಗ ಮಾಡಿದ್ರು, ತಮ್ಮ ದೇಹ ತ್ಯಾಗ ಮಾಡಿದರು. ದೇಹ ತ್ಯಾಗ ಮಾಡೋದಿದ್ರೆ ಯಾವುದಾದ್ರೂ ಇಲ್ಲಿವರೆಗೆ ಅಲ್ಲಿ ಹೆಣ್ಮಕ್ಳ ಸೌಜನ್ಯ ಮೇಲೆ ಯಾರು ದಾಳಿ ಮಾಡಿದರು, ಅದೇ ಕಾಲಕ್ಕೆ ಬದಲಾದ ಮೇಲೆ ಯಾರು ದಾಳಿ ಮಾಡಿದರು, ಅನೇಕ ಪ್ರಶ್ನೆಗಳು ಹಾಗೆ ಹುಟ್ಟಲಿಕ್ಕೆ ಶುರುವಾಗಿಬಿಡ್ತಾವೆ. ಇಲ್ಲಿವರೆಗೆ ಅವಾಗೆಲ್ಲ ಉತ್ತರ ಸಿಕ್ಕಿಲ್ಲ, ಸಿಗುವ ಸಾಧ್ಯತೆಗಳಿಲ್ಲ. ಇತ್ತೀಚೆಗೆ ಏನೋ ಒಂದಿಷ್ಟು ಡಿಜಿಟಲ್ ಮೀಡಿಯಾದಿಂದಾಗಿ, ಅದರಲ್ಲೂ ಯೂಟ್ಯೂಬರ್ಗಳಿಂದಾಗಿ ಈ ಒಂದು ಮೂಮೆಂಟ್ ಇವತ್ತಿಗೆ ಜೀವಂತ ಉಳಿದು ಸಹಿತ ಅಷ್ಟೇ ಮುಖ್ಯದ. ಯಾಕಂದ್ರೆ ಮೇನ್ ಮೀಡಿಯಾದಲ್ಲೇ ಈ ಹೋರಾಟಗಾರರೆಲ್ಲರೂ ಆ್ಯಂಟಿ ಹೀರೋಗಳು, ದೇವಸ್ಥಾನ ವಿರೋಧಿಗಳು, ದೈವದ ವಿರೋಧಿಗಳು ಅನ್ನೋದನ್ನು ಬಿಂಬಿಸಿಬಿಟ್ಟಿದ್ದಾರೆ ಈಗಾಗಲೇ. ಅದರಲ್ಲೂ ಕುಸುಮಾವತಿ ಅವರನ್ನಂತೂ ಇಂಟ್ರಾಗೇಷನ್ ಮಾಡಿಬಿಟ್ಟಿದ್ದಾರೆ. ಪಾಪ ಮಗಳನ್ನು ಕಳ್ಕೊಂಡು ಮತ್ತೇನು ಮಾಡಿಕೊಂಡು ಕೆಲವು ಮೀಡಿಯಾಗಳು ಅವರನ್ನು ಸಾಕಷ್ಟು ತೊಂದರೆ ಕೊಟ್ಟಿದ್ದನ್ನು ಸಹಿತ ಈಗಾಗಲೇ ನಾವು ನೋಡಿದ್ವಿ. ಏನಾದರಾಗಲಿ ಸೌಜನ್ಯ ಆಯಿತು, ಅಲ್ಲಿ ಜೀವ ಕಳೆದುಕೊಂಡಂಥವ್ರಿಗೆ ಆಯಿತು, ನ್ಯಾಯ ಸಿಗಬೇಕಾಗ್ಯದ. ಆ ನ್ಯಾಯ ಇಸಿದುಕೊಳ್ಳುವಂಥ ಕೆಲಸವನ್ನು ನಮ್ಮ ಇವತ್ತಿನ DK ಶಿವಕುಮಾರ್ ಅವರು ಮಾಡಬೇಕಾಗ್ಯದ. ಯಾಕೆಂದ್ರೆ ಇದು ಸಿದ್ದರಾಮಯ್ಯರಿಂದ ಆಗಲಿಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, ಸಿದ್ದರಾಮಯ್ಯರು ಸಮಾಜವಾದಿಗಳು, ಮಾನವತಾವಾದಿಗಳು ಮಾಡ್ತಾರೆ, ಏನೋ ಒಂದು ತನಿಖೆ ಮಾಡಿ ರಿಪೋರ್ಟ್ ತರ್ತಾರೆ ಅಂತಂದರು. SIT ನೇಮಿಸ ಒಂದು ಸಮಾಧಾನವಾಗಿತ್ತು. ಆದರೆ ಇವತ್ತು SIT ಉಲ್ಟಾ ಹೋರಾಟಗಾರನ ಎದ್ದು ಬೀಳೋದನ್ನು ನೋಡಿದಾಗ ಇದು ಇನ್ನು DK ಅವರ ಅತ್ಯಂತ ಪ್ರಿಯ ವ್ಯಕ್ತಿಗಳು. ಆ ಒಂದು ದೇವಸ್ಥಾನಕ್ಕೆ, ಆ ದೇವಸ್ಥಾನದ ಮೇಲೆ ನಂಬಿಕೆ ಇಟ್ಟಂಥವ್ರು, ಅವರು ಇದನ್ನು ಕೇಸ್ಗಳನ್ನು ನಡೆಸ್ಕೊಡ್ತಾರೆ, ಮುಂದೆ ಹೋಗ್ತಾರೆ, ತನಿಖೆ ಮಾಡಿಸ್ತಾರೆ ಅನ್ನೋ ಆತಂಕ ಇವತ್ತು ಹೋರಾಟಗಾರರಲ್ಲಿ. ಇದಕ್ಕೆ ಸ್ವತಃ DK ಶಿವಕುಮಾರ್ ಅವರು ಉತ್ತರ ಕೊಡಬೇಕಾದ್ದು ಏನೂ ಇಲ್ಲ. ಅವ್ರು ಇಷ್ಟ ಅಂದರೆ ಸಾಕಾಗ್ತದೆ. ಸತ್ಯದ ಹೊರಗೆ ಬರಲಿ. ಯಾರು ಎಂಥ ಸ್ಥಾನದಲ್ಲಿದ್ದರೂ ಅವರು ಅಪರಾಧಿಗಳಂತಂದ್ರೆ ಶಿಕ್ಷೆ ಕೊಡಿಸೋದು ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ನಮ್ಮ ಸಿದ್ದರಾಮಯ್ಯರಂತೂ ಬರಲಿಲ್ಲ. ಅದಕ್ಕೆ ಅಲ್ಲಕ್ಕೆ DK ಅವ್ರ ಬಾಯಿಂದ ಬರ್ತದನ್ನೋ ನಂಬಿಕೆಯೂ ಇಲ್ಲ. ಆದರೂ ಸಹಿತ ಹೋರಾಟಗಾರರು ಕುತೂಹಲದಿಂದ ನೋಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇದಕ್ಕೆ ನ್ಯಾಯ ಒದಗಿಸಲಿ. ಅಲ್ಲಿ ಸತ್ತಂಥ ಜೀವಿಗಳಿಗೆ, ಹತ್ಯೆಗೊಳಗಾಗಿ ಸತ್ತಂಥ ಜೀವಿಗಳಿಗೆ ಒಂದಿಷ್ಟು ಹೌದಪ್ಪ ನಾವು ಸತ್ತ ಮೇಲೆ ನಮ್ಗೆ ನ್ಯಾಯ ಸಿಕ್ತು ಅನ್ನೋಂಥ ತೃಪ್ತಿ ಅವರಿಗಿರಲಿ. ಯಾಕಂದ್ರೆ ನಾವು ಆತ್ಮದಲ್ಲಿ ನಂಬಿಕೆ ಇದ್ದಂಥವ್ರು, ಪರಮಾತ್ಮದಲ್ಲಿ ನಂಬಿಕೆ ಇದ್ದಂಥವ್ರು. ಅಲ್ಲಾದರೂ ಅವ್ರ ಆತ್ಮ
ಹೌದಪ್ಪ ಒಳ್ಳೆಯದಾಯಿತು, ಕೊನೆಗೂ ಸಿಕ್ತು ನ್ಯಾಯ ಅನ್ನುವಂಥ ಸಮಾಧಾನ ಪಡಲಿ. ಯಾಕಂದ್ರೆ ಇವರು ದೈವಿ ಭಕ್ತರು ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೂ ಒಂದು ನೆಮ್ಮದಿ ಸಿಗಲಿ ಅನ್ನೋ ನೆಲೆಗಟ್ಟು ನಾವು ಹೇಳ್ತಾ ಇದ್ವಿ. ಇನ್ನು ಭವಿಷ್ಯ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ. ಈ ಧರ್ಮಸ್ಥಳ ಎಂಬ ಗುಬ್ಬಿ ನಮ್ಮ ಡಿ ಕೆ ಶಿ ಅವರ ಏನಪ್ಪ ಮುಷ್ಟಿಯಲ್ಲಿದೆ. ಅದು ಬಿಟ್ಟರೆ ಜೀವಂತಿಗೆ ಆಗ್ತದೆ, ಗಿಡದಲ್ಲಿ ಹೆಚ್ಚಿಗಿದ್ರೆ ಸತ್ತು ಹೋಗಿಬಿಡ್ತದೆ. ಇನ್ನು ಬಿಟ್ಟಿದ್ದು ಅವ್ರಿಗೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.